ಪ್ರಪಂಚದಲ್ಲಿರುವ 7 ಅದ್ಭುತಗಳಲ್ಲಿ ಒಂದು ಅದ್ಭುತವನ್ನು ನಾನು ನಿಮಗೆ ತೋರಿಸಕತ್ತೀನಿ. ಇದು ವಿಯೆಟ್ನಾಂ ದೇಶದಲ್ಲಿರುವ ಹಲಾಂಗ್ ಬೇದಾಗದ. ಈ ಹಲಾಂಗ್ ಬೇದಲ್ಲಿ 2000ಕ್ಕಿಂತ ಹೆಚ್ಚು ಐಲ್ಯಾಂಡ್ಗಳದಾವ. ವಿಯೆಟ್ನಾಂ ದೇಶದಲ್ಲಿರುವ ಸಮುದ್ರದೊಳಗೆ ಕಾಲಿಡಕತ್ತೀನಿ. ಕ್ರೂಸ್ ಒಳಗೆ ಎಂಟ್ರಿ ಕೊಟ್ಟಿನಿ. ಗುರುವೇ ನಮಸ್ಕಾರ, ಹೇಗಿದ್ರಿ ಎಲ್ಲರಿಗೂ ಈ ನನ್ನ ವಿಯೆಟ್ನಾಂದು ಹೊಸ ವಿಡಿಯೋಕ್ಕೆ ಸ್ವಾಗತ. ಇವಾಗ ನಾನು ವಿಯೆಟ್ನಾಂದಲ್ಲಿರುವ ಅತಿ ಸುಂದರವಾದ ಐಲ್ಯಾಂಡ್ಗಳಿಗೆ ವಿಸಿಟ್ ಕೊಡಕತ್ತೀನಿ. ಇಲ್ಲಿ ಸುಮಾರು 2000ಕ್ಕಿಂತ ಹೆಚ್ಚು ಐಲ್ಯಾಂಡ್ಗಳದಾವ. ಇದಕ್ಕೆ ಹಲಾಂಗ್ ಬೇ ಅಂತ ಕರೀತಾರೆ. ಈ ಹಲಾಂಗ್ ಬೇಯನ್ನು ನಾವು ಎಕ್ಸ್ಪ್ಲೋರ್ ಮಾಡಬೇಕಪ್ಪ ಅಂತಂದ್ರೆ ಈ ರೀತಿ ಒಂದು ಕ್ರೂಸ್ ಒಳಗೆ ಕೂತ್ಕೇಶಂದ್ರೆ ಎಕ್ಸ್ಪ್ಲೋರ್ ಮಾಡಬೇಕು. ಇವಾಗಷ್ಟೇ ನಾವು ಸ್ಟಾರ್ಟ್ ಮಾಡೀವಿ ಹಲಾಂಗ್ ಬೇಕ ಎಂಟ್ರಿ ಕೊಡಕ್ಕೆ. ಇವಾಗಲೇ ಸಣ್ಣ ಸಣ್ಣ ಐಲ್ಯಾಂಡ್ ಕಾಣಕತ್ತವ. ಇದಕ್ಕೆ ನ್ಯಾಚುರಲ್ ವಂಡರ್ ಅಂತಂದು ಕರೀತಾರೆ. ಇದು ಐಲ್ಯಾಂಡ್ ಏನದೀಗ ಡ್ರೈಗನ್ನ ಉರಿದಿಂದ ಉತ್ಪತ್ತಿ ಆಗಿದಪ್ಪ ಅಂತಂದು ಇಲ್ಲಿನ ಜನ ಅಂತಾರೆ. ನನ್ನ ಲೈಫ್ ಒಳಗೆ ಫಸ್ಟ್ ಟೈಮ ಒಂದು ಕ್ರೂಸ್ ಒಳಗೆ ಕೂತ್ಕೇಶಂದ್ರೆ ಸಮುದ್ರದಲ್ಲಿರುವ ಐಲ್ಯಾಂಡನ್ನೇ ಎಕ್ಸ್ಪ್ಲೋರ್ ಮಾಡೋದು. ಬಿಸಿಲೊಂದು ಭಾಳ ಅದ್ರಿ, ಸೆಕೆ ಮಾತ್ರ ಸಿಕ್ಕಾಪಟ್ಟೆ ಆಲಕತ್ತದ. ಬೇವರೆಲ್ಲ ಮೈ ತುಂಬ ಹರಿಲಕತ್ತದ. ಶರ್ಟ್ ಕಳೆಯಂಗೆ ಅನ್ಸಕತ್ತದ ನನಗೆ, ಆದರೂ ಕಳಿಬಾರ್ದು. ಸುತ್ತಮುತ್ತ ಹೆಣ್ಮಕ್ಳು ಅದಾರ, ಒಂಥರ ನಮಗೂ ನಾಚಿಕೆ ಆಗ್ತದ. ಈ ಕ್ರೂಸ್ ಒಳಗೆ ಮೇಲಿನ ಅಂತಸ್ತಿಗೆ ಬಂದೀವಿ. ಈ ಅಂತಸ್ದಾಗ ಇಲ್ಲಿಷ್ಟೇ ನಮಗೆ ನೆರಳು ಬರ್ತದ, ಮುಂದೆಲ್ಲ ಬಿಸಿಲೇ ಅದ. ಇವರು 4 ಜನ ಬಂದಾರ, ಇವರೆಲ್ಲ ಸ್ಪೇನ್ದವ್ರತ್ತ. ನಾವೆಲ್ಲರೂ ಈ ಐಲ್ಯಾಂಡ್ದಲ್ಲಿರುವ ಫಸ್ಟ್ ಪ್ಲೇಸ್ ನೋಡೋದಕ್ಕಾಗಿ ಇಲ್ಲಿ ಬಂದು ನಿಂತೀವಿ. ಸಮುದ್ರದ ನೀರು ಭಾಳ ಹೊಲಸು ಕಾಣ್ತಾವೆ ಇಲ್ಲಿ, ಅಷ್ಟು ಕ್ರಿಸ್ಟಲ್ ಕ್ಲಿಯರ್ ಕಾಣಲ್ಲ. ಬಿಸಿಲಿಗೆ ಅಂಜಿ ಸಾಕಷ್ಟು ಜನಗಳು ತಳಗಡೆ ಇರುವ ಕಂಪಾರ್ಟ್ಮೆಂಟ್ದಾಗ ಕೂತಾರ. ಬೋಟ್ದ ಫ್ರಂಟ್ ಪಾರ್ಟಿಗೆ ಬಂದು ಕೇಸಂದ್ರ ಕೂತೀನಿ. ನಾನು ಮುಂದ್ಗಡೆ ಏನೂ ಇಲ್ಲ, ಜಿಗಿದಪ್ಪ ಅಂತ ಡೈರೆಕ್ಟ್ ಸಮುದ್ರದೊಳಗೆ ಜಿಗಿಬೋದು. ಐಲ್ಯಾಂಡ್ ಮಧ್ಯದಲ್ಲಿ ಹೊಂಟಿವಿ. 6 ಗಂಟೆಗಳ ಕಾಲ ನಾವು ಇದೇ ಐಲ್ಯಾಂಡ್ದಾಗ ಇರ್ತೀವಿ. 6 ಗಂಟೆ ಒಳಗೆ ಅದ್ಭುತವಾದ ಪ್ಲೇಸ್ಗಳು ಕೂಡ ನಾವಿಲ್ಲಿ ಕಾಣ್ತೀವಿ. ಲೈಮ್ ಸ್ಟೋನ್ ಕಲ್ಲಿನಿಂದ ಉತ್ಪತ್ತಿಯಾಗಿರುವ ಈ ಐಲ್ಯಾಂಡ್ದೊಳಗೆ ಸಣ್ಣ ಸಣ್ಣ ಗಿಡಗಳು ಕೂಡ ಅದಾವ. ಹಲಾಂಗ್ ಬೇ ಐಲ್ಯಾಂಡ್ದಲ್ಲಿರುವ ಅತಿ ದೊಡ್ಡ ಹಾಗೂ ಮೋಸ್ಟ್ ಫೇಮಸ್ ಕೇವ್. ಈ ಐಲ್ಯಾಂಡ್ದಲ್ಲಿರುವ ಫಸ್ಟ್ ಡೆಸ್ಟಿನೇಷನ್ ಇದು. 1901ರಲ್ಲಿ ಫ್ರೆಂಚ್ದವರು ಈ ಜಾಗಕ್ಕೆ ಬಂದು ಕೇಸಂದ್ರೆ ಈ ಕೇವ್ ನೋಡಿ ಕೇಸಂದ್ರೆ ಸರ್ಪ್ರೈಸ್ ಆತಾರ. ಅದ್ರ ಸಂಬಂಧ ಈ ಕೇವಿಗೆ ಸರ್ಪ್ರೈಸ್ ಕೇವ್ ಅಂತಂದವ್ರು ಕರೀತಾರೆ. ಲೋಕಲ್ ಜನ ಇದಕ್ಕೆ ಸನ್ ಗಾಂಟ್ ಕೇವ್ ಅಂತಂದು ಕರೀತಾರೆ. $500 ಮಿಲಿಯನ್ ವರ್ಷಗಳ ಹಿಂದೆ ಇದು ಒಂದು ಮೌಂಟೇನ್ ಇದ್ದಿರ್ತದ. ಮಳೆ ಬಂದು ಸಮುದ್ರದ ಅಲೆಗಳಿಂದ ಒಳಗಡೆ ನೀರು ಹೋಗ್ಕೇಸಂದ್ರೆ ಈ ರೀತಿ ಕೇವ್ ಆಗಿ ಫಾರ್ಮೇಷನ್ ಆಗ್ತದ. ಟೂರಿಸ್ಟ್ಗಳಿಗೆ ಹೆಲ್ಪ್ ಅಲ್ಲಪ್ಪ ಅಂತಂದು ಕೇವ್ ಒಳಗೆ ಲೈಟ್ ಕೂಡ ಅಳವಡಿಸ್ಯಾರ. ಅಬಾ ಇದು ಬರೇ ಕೇವ್ ಅಲ್ಲ, ಇದು ಲೈಮ್ ಸ್ಟೋನ್ ಅರಮನೆನೇ. ಇದು ಕೇವ್ ಒಳಗೆ ಸಾಕಷ್ಟು ಚೇಂಬರ್ಗಳದಾವ. ಎಲ್ಲ ಚೇಂಬರ್ದಾಗ ನಾ ಇದೀನೀಗ ಈ ಚೇಂಬರ ಅತಿ ದೊಡ್ಡ ಚೇಂಬರ್. ಇದು 100-200 ಮಿಲಿಯನ್ ವರ್ಷಗಳಿಂದ ಈ ಕೇವ್ ಒಳಗೆ ವಿಚಿತ್ರವಾದ ಪ್ರಾಣಿಗಳು ನೆಲೆಸ್ತಿದ್ವು. ಇವಾಗಿದು ಟೂರಿಸ್ಟ್ ಅಟ್ರಾಕ್ಷನ್ ಆಗಿದೆ ಇಷ್ಟೇ. ಇಲ್ಲೊಂದು ಆಮಿ ಆಕಾರದ ಕಲ್ಲದ. ಯಾರೇ ಟೂರಿಸ್ಟ್ ಬರ್ತಾರೀಗ ಲೋಕಲ್ದವರು ಇಲ್ಲಿ ಬಂದು ಕೇಸಂದ್ರೆ ರೊಕ್ಕ ಹಾಕಿ ನಮಸ್ಕಾರ ಮಾಡುವಂಥ. ಆಮಿ ಏನದೀಗ ಮೊದಲು ಜೀವಂತ ಇತ್ತು, ಸಾವಿರಾರು ವರ್ಷಗಳ ಕಳೆದಿಂದ ಈ ರೀತಿ ಕಲ್ಲಾಗ್ಯದ. ಕೇವ್ ಮೇಲ್ಗಡೆ ಬಂದು ಹಲಾಂಗ್ ಬೇಯನ್ನು ನೋಡಿದ್ರೆ ಈ ರೀತಿ ವ್ಯೂ ಕಾಣ್ತದ. ಒಳಗೆ ಎಂಟ್ರಿ ಕೊಡೋಷ್ಟಾಗೇ ಲಂಚ್ ಕೂಡ ತಂದಿಟ್ಟಾರ. ಇದು ನಾನ್ ವೆಜಿಟೇರಿಯನ್ ಅದ. ಸಮುದ್ರದಲ್ಲಿ ಸಿಗುವ ಹುಳ ಅದು. ಇದು ಮ್ಯಾಂಗೋ, ಫಿಂಗರ್ ಚಿಪ್ಸ್, ಸ್ಪ್ರಿಂಗ್ ರೋಲ್ ತಂದಿಟ್ಟಾರ. ಬಟ್ ಬಯ್ಯ ಮತ್ತು ನಾನು
ವೆಜಿಟೇರಿಯನ್ ಇದ್ದೀವಿ, ಅವರಿಬ್ಬರೇ ನಾನ್ ವೆಜಿಟೇರಿಯನು. ನಮ್ಮದು ವೆಜಿಟೇಬಲ್ ಊಟ ರೆಡಿ ಆಗ್ಯದ. ಕೇವ್ದಿಂದ ಬರೋಷ್ಟಾಗನೇ ರೆಡಿ ಮಾಡಿ ಇಟ್ಟಿದ್ರು. ಇದೇನದಾಗ ನೀರಿದು. ಯಾರ್ಯಾರು ಬಂದಿರ್ತಾರಾಗ ಸಿಂಗಲ್ ಅವರೆಲ್ಲರೂ ಶೇರ್ ಕೇಸಂದ್ರೆ ಒಂದು ಟೇಬಲ್ದಾಗ ಕೂತ್ಕೇಸಂದ್ರೆ ಈ ರೀತಿ ಊಟವನ್ನು ಶೇರ್ ಮಾಡಬೇಕು. ಫಸ್ಟ್ ಟೈಮ್ ನಾನು ಇದ್ರದಿಂದ ತಿನ್ಲಕತ್ತೀನಿ. ನೂಡಲ್ಸ್ ತಿನ್ಬೇಕೇನು ಹೆಂಗೆ ತಿನ್ನಬೇಕು? ಗುರುವೆ, ಇದು ಒಣ ಬಾಲುಷ ಕಣ್ಣಂಗೆ ಕಾಣ್ಕತ್ತದೆ. ಇದು ಬ್ರೆಡ್. ಇದು ಇವಾಗ ಊಟ ಮಾಡ್ಕೋತೆ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಬಂದೀವಿ. ಈ ಐಲ್ಯಾಂಡ್ದಾಗ ಇನ್ನೊಂದು ಫೇಮಸ್ ಅದ ಆ್ಯಕ್ಟಿವಿಟಿ, ಅದೇ ಕಯಾಕಿಂಗ. ಈ ಐಲ್ಯಾಂಡ್ ಒಳಗೆ ಕೆಲವೊಂದಿಷ್ಟು ಐಲ್ಯಾಂಡ್ಗಳದಾವ, ದೊಡ್ಡ ಬೋಟ್ ತೊಗೊಂಡು ಹೋಗೋದಾಗಲ್ಲ. ಅದ್ರ ಸಂಬಂಧ ಕಯಾಕಿಂಗ್ ಮಾಡ್ಕೋತ ಹೋಗ್ಬೇಕು. ಫಸ್ಟ್ ಟೈಮ್ ನಾನು ಕಯಾಕಿಂಗ್ ಮಾಡಕತ್ತೀನಿ, ಅದು ವಿಯೆಟ್ನಾಂ ಕಂಟ್ರಿ ಒಳಗೆ ಬಂದು. ಯಾಕಡೆ ಹೋಗೋದು ಇವಾಗ? ಅಲ್ಲೇನು ಕೇವ್ ಕಾಣಕತ್ತದೀಗ, ಆ ಕೇವ್ ಒಳಗೆ ಹೋಗ್ಬೇಕು ನಾವು ಇವಾಗ. ಅಂತೂ ಇಂತೂ ಈ ಸಣ್ಣ ಕೇವ್ ಒಳಗೆ ಕೂಡ 5 ಹೊಂಟೇವಿ ಕಯಾಕ್ ಮಾಡ್ಕೋತ. ಇದೊಂದು ಅದ್ಭುತ ಎಕ್ಸ್ಪೀರಿಯನ್ಸ್ ನನಗಿಲ್ಲಿ. ಸಣ್ಣ ಗುಹೆ ದಾಟ್ ಬಂದಿಂದ ಈ ರೀತಿ ಸುಂದರವಾದ ಜಾಗ ಸಿಗ್ತದೆ ನೋಡ್ರಿ. ಈ ಐಲ್ಯಾಂಡ್ ಒಳಗ ಮಂಗಿ ಅದ ನೋಡ್ರಿ ಅಲ್ಲಿ. ಹೇ ಕೋತಿ, ಈ ರೀತಿ ಒಳಗಡೆ ಕೇಳಬೇಕಪ್ಪ ಅಂತಂದ್ರೆ ಲಕ್ಷಾಂತರ ವರ್ಷಗಳನ್ನೇ ಬೇಕು. Bro, can you tie this one? Just catch. Yeah, say nice. Pull tight. I don't really know what comes next. I'm just doing my best, even though I'm so stressed out. Everything just feels like a test that I fail, so depressed when I can't seem to get out. But something deep inside won't let me quit. I swear that I'm inspired by all this shit. Tell me that I can and I won't. That's what guides me the most. Fuck your lies, I'll do what I want. ಭಾಳ ಚೂಪದ ತಳ ಕಲ್ಲುಗಳು ಹತ್ತಕತ್ತವ ಕಾಲಿಗೆತ್ತಲ್ಲ. ಅಯ್ಯಪ್ಪೋ ಬಿರಿಸಿ ಆತಲ್ಲಿ. ಅಂತೂ ಇಂತೂ ಜಿಗದೆ ಬಿಟ್ಟೆವು ನೀರಾಗ. ಬಟ್ ಆ ತಳಗಡೆ ಶಾರ್ಪ್ ಎಡ್ಜಿದ್ದು ಅವೆಲ್ಲ ಕಟ್ ಮಾಡ್ಯಾವ ನಮ್ಮ ಸ್ವಲ್ಪ ಬಾಡಿ ಪಾರ್ಟ್ಸನ್ನು. ಇಲ್ಲಿ ನೋಡ್ಬೋದು ನೀವು, ಎಲ್ಲಿ ಅದ ಟಕ್ ಬರ್ಲಾಗ್ಯದ ಕಾಲಿಗೆ. ಇಲ್ಲಿ ಬಾಳೆ ಕಟ್ಟಾಗ್ಯದ, ಉರಿಲಕತ್ತದು. ಸಂಶಾನ ಇಲಾಡಿನಲ್ಲಿ ಕನ್ನಡಿಗನ ಈಜು ನೋಡ್ರಿ. ವೋ, ದಿಸ್ ಇಸ್ ಅ ಸ್ಲೀಪಿಂಗ್ ಈಜು, ಮಕ್ಕೋತೆ ಹೋಗುವುದು. ಈ ಸೈಡ್ ಸುಸ್ತಾಯ್ತು, ಸ್ವಲ್ಪ ರಕ್ತನೂ ಬತ್ತು. ಇವಾಗ ರಿಟರ್ನ್ ನಮ್ಮ ಬೋಟ್ ಕಡೆ ಹೋಗಂಬ್ರತ್ತೆ. ಫುಲ್ಲ ಒಂದು ರೌಂಡ್ ಹೊಡಂಬ್ರತ್ತೆ. ಇವಾಗ ನಮ್ಮ ಎಕ್ಸಿಟ್ ಡೋರ, ಎಂಟ್ರಿ ಡೋರು ಅದೇ, ಇವಾಗ ಎಕ್ಸಿಟ್ ಡೋರು ಅದೇ. ಸಣ್ಣ ಗಿಡಗಳು ಒಳಗೆ ಮಂಗ್ಯಗಳು, ಸುಂದರವಾದ ತಾಣ ಇದೊಂದು. ಬಟ್ ಈ ಐಲ್ಯಾಂಡಿಗೆ ಬರಬೇಕಪ್ಪ ಅಂತಂದ್ರೆ ಸಣ್ಣ ಬೋಟ್ ತೊಗೊಂಡು ಬರಬೇಕು, ದೊಡ್ಡ ಬೋಟ್ ತೊಗೊಂಡು ಬರೋದಾಗಲ್ಲ. ಹಲೋ, ಹೈದಿರಪ್ಪ, कैसे चल रहा भाई? थक गए क्यों भाई इतना? भाई फुल डिक्की. ओके, एक्सीडेंटल. चलो बढ़िया. ಕೇವ್ ಒಳಗ ಎಂಟ್ರಿ ಕೂಡ ಆಕ್ಸಿಡೆಂಟ್ ಆಯ್ತು ನಮ್ದು. ನಡೀತದ ಒಬ್ರೆ ದೊಡ್ಡ ಕೇವ್ದಿಂದ ಹೊರಗೆ ಬಂದೇವಿ. ನಮ್ಮ ಭಾರತದವರು ಸಾಕಷ್ಟು ಜನ ಬಂದಾರ ಇಲ್ಲಿ. ಹ್ಯಾಂಗ್ಲಾನ್ ಕೇವ್ ಹೆಸರಿದ್ರದ್ದು. ಓ, ಭಾಳ ಸುಸ್ತಾಗಿದ್ರೆ ಗುರುವೆ. ಆಟ ಆಡಿ ಹಿಂದ್ಗಡೆ ನೀರು ಕುಡಿದೆ.
ಒಂದು ನೀರಿಗೆ 80 ರೂಪಾಯಿ. ಇದಕ್ಕೆ ನಮ್ಮ ಇಂಡಿಯನ್ ರೊಕ್ಕದಾಗೆ 80 ರೂಪಾಯಿ. ಗುಹೆ ನೋಡಿದ್ದಾಯ್ತು, ಕಯಾಕಿಂಗ್ ಮಾಡಿದ್ದಾಯ್ತು. ಈ ಸದ್ದ ಈ ಐಲ್ಯಾಂಡ್ದಲ್ಲಿರುವ ಫೇಮಸ್ ಸಣ್ಣ ಐಲ್ಯಾಂಡ್ಗೆ ಬಂದಿವಿ. ಇಲ್ಲಿ ನಾವು ಸ್ವಿಮ್ಮಿಂಗ್ ಮಾಡ್ಬೋದು. ಅದೇ ಟೀ ಟಾಪ್ ಐಲ್ಯಾಂಡ. ಈ ಹಲಾಂಗ್ ಬೇದಲ್ಲಿರುವ ಲಾಸ್ಟ್ ಡೆಸ್ಟಿನೇಷನ್ ಇದು ಟೀ ಟಾಪ್ ಐಲ್ಯಾಂಡ. ಇಲ್ಲಿ ನಾವು ಸ್ವಿಮ್ ಮಾಡ್ಬೋದು, ಆರಾಮಾಗಿ ಕೂತ್ಕೇಸಿಂದ್ರೆ ನೇಚರನ್ನು ಸವಿಬಹುದು. ಒಂದಿಷ್ಟೇ ಐಲ್ಯಾಂಡ್ಗಳಿಗೆ ಮನುಷ್ಯರು ಹೋಗ್ಯಾರ. ಈ ರೀತಿ ಟೂರಿಸ್ಟ್ ಸೆಂಟರ್ ಮಾಡ್ಯದ. ಕೆಲವೊಂದಿಷ್ಟು ಐಲ್ಯಾಂಡ್ಗಳದಾವ, ಇನ್ನೂವರೆಗೆ ಅಲ್ಲಿ ಯಾರೂ ಹೋಗಿಲ್ಲ, ಹೋದವರು ಹೊಳಿ ಬಂದಿಲ್ಲ. ಇನ್ನೀಗ ಕಾಲಿಗೆಲ್ಲ ಕೊರೆದದೀಗ ಬಾಳೆ ಉರಿಲಕತ್ತದದು. ಇದು ಕಂಡಪಡಿ ಸುಡ್ಲಕತ್ತದಪ್ಪ ಮಣ್ಣು. ಓ ಇದು ಎಂತ ಸ್ವರ್ಗವಯ್ಯ. What's your name? My name? Yes. PK. PK. Let's go PK. ನನ್ನ ಹೆಸರು ಕೂದಲಕತ್ತಾರ ನೋಡ್ರಿ ಇವರೆಲ್ಲರೂ. ಅಯ್ಯೋ ಪದವ್ರಿ ನೀರ. ಸಾವಿರಾರು ದೀಪಗಳ ನಡುವೆ ಒಂದು ಸಣ್ಣ ಬೀಚಲ್ಲಿ ಸುಂದರವಾದ ಕನ್ಯೆಯರು, ನಾನೊಬ್ಬ ಹುಡುಗನು. ಈ ಜಾಗದಾಗ ಬರೀ ನಮಗೆ 50 ನಿಮಿಷ. ಇದನ್ನು ನೋಡಿಂದ ನಮಗೆ ಹೋಗಿಬಿಡ್ತಾರೆ ಹೊಳ್ಳಿ ಹಾರ್ಬರ್ ಸ್ಟೇಷನ್ಗೆ. ಐದಿರೇ ಓ ಒಳಗೆ ಬರೋಷ್ಟೇನೆ ಕಲ್ಲಂಗಡಿ ಹಣ್ಣು ಕೂಡ ತಂದಿಟ್ಟಾರ. ಇವೆಲ್ಲ ಐಲ್ಯಾಂಡ್ ಮೊದಲ ಸಮುದ್ರದ ಒಳಗಡೆ ಇದ್ದು, ಯಾವ ರೀತಿ ಸಮುದ್ರ ತಳಿಗಿಳ್ಕೊತ ಹೋಯ್ತೀಗ ಅದೇ ರೀತಿ ಇವು ಮೌಂಟೇನ್ ಕೂಡ ಮೇಲ್ಗಡೆ ಬಂದವು. ಅದಾಗಿಂದ ಮಳೆ ನೀರು ಕೂಡ ಬರ್ತದ. ಆ ಮಳೆ ನೀರಿನಿಂದ ಎರೋಜನ್ ಆಗಿ ಗುಹೆಗಳಾದವು. ಈ ರೀತಿ ಸಾವಿರಾರು ಐಲ್ಯಾಂಡ್ಗಳು ಫಾರ್ಮೇಷನ್ ಆದವು ಈ ಒಂದು ಜಾಗದಾಗ. ಇಲ್ಲಿರುವ ಜನಗಳ ಕಥೆನೇ ಬೇರೆ ಅದ. ಇಲ್ಲಿರುವ ಜನರನ್ನ ಕಾಪಾಡೋ ಸಂಬಂಧ ಡ್ರ್ಯಾಗನ್ ಅದು ಒಂದು ಪ್ರಾಣಿ. ಇಲ್ಲಿರುವ ಜನ ಅದಕ್ಕೆ ದೇವರಪ್ಪ ಅಂತಂದು ಪೂಜಿಸ್ತಾರ. ಅದು ಇಲ್ಲಿ ಬಂದ್ಗಳೇ ಆ ಕೆಟ್ಟವರನ್ನು ನಾಶ ಮಾಡುವಾಗ ಅದು ಏನು ಉರಿ ಬಿಡ್ತಾ ಗೊತ್ತೇನ್ರಿ ಬಾಯಾಗಿಂದ. ಆ ಉರಿ ಬಂದ ಕೇಸಿಂದ್ರ ಇಲ್ಲಿ ಬಿದ್ದು ಗಟ್ಟಿಯಾಗಿ ಮೌಂಟೇನ್ ಆದಪ್ಪ ಅಂತಂದು ಜನಗಳು ಕತೆ ಹೇಳ್ತಾರ. ಎಕ್ಸ್ಟ್ರಾ ಬೋಟ್ಗಳಿವು. ಅಕಸ್ಮಾತ್ ಯಾವ್ರೇ ಇಲ್ಲಿ ತಳಗಿಂದ ಬಿದ್ರಪ್ಪ ತಿಳ್ಕೊ ಸಮುದ್ರದೊಳಗೆ ಇವು ಬೋಟ್ಗಳನ್ನ ತಳಗೆ ಎಸೆದು ಅವನಿಗೆ ಕರ್ಕೊಂಡ್ಬರ್ತಾವ. ಪ್ರಪಂಚದಲ್ಲಿರುವ ಒಂದು ಅದ್ಭುತವನ್ನು ನೋಡಿದ್ದಾಯಿತು. ಇವಾಗ ನಾವು ವಿಯೆಟ್ನಾಂ ದೇಶದ ಇಂಟರ್ನ್ಯಾಷನಲ್ ಹಾರ್ಬರ್ ಕಡೆ ಬಂದ್ವಿ. ಇವಾಗ ನಾವು ನೆಕ್ಸ್ಟ್ ಪ್ಲೇಸಿಗೆ ಹೊಂಟಿವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಏನು ಅನ್ಸದ ಕಮೆಂಟ್ ಸೆಕ್ಷನ್ಗೆ ಹಾಕ್ರಿ. ಹಾಗೆ ವಿಯೆಟ್ನಾಂ ದೇಶದ ಮುಂದಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಸಿಗ್ ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಬಾಯ್.